ಹಾಗೇನೆ ತಾವುಗಳು ಅಧಿಕಾರಿಗಳಲ್ಲಿ ತಾವುಗಳು ಕೂತಿದ್ದೀರ, ನಿಮ್ಮಲ್ಲಿ ಏನಾದರೂ ಒಂದು ಸಣ್ಣ ಅವಘಡ ಆಗಿ ಒಂದು ಡೆತ್ ಆದರೆ, ಇತ್ತೀಚೆಗೆ ತುಮಕೂರಿನಲ್ಲೇ ನೋಡಿದ್ವಿ, 3-4 ದಿನ ಜಿಲ್ಲಾಡಳಿತನೇ ಸ್ತಬ್ಧ ಆಗೋಗ್ಬಿಟ್ಟಿತ್ತು. ಕೊನೆ ಪರಿಹಾರ ಸಿಕ್ಕಿದ್ದೆಷ್ಟು? 1,30,30,00,000. ಒಬ್ಬ ಅಧಿಕಾರಿ ಡೆತ್ ಆಗಿದ್ದಕ್ಕೆ ಆಕ್ಸಿಡೆಂಟಲ್ಲಿ ಬೈಕಲ್ಲಿ ಅವರ ಕುಟುಂಬಕ್ಕೆ ಅಷ್ಟು ದೊಡ್ಡ ಇಡಿಗಂಡು ಸಿಕ್ತು. ಅವರ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ, ಪೂರ್ತಿ ಕುಟುಂಬದ ನಿರ್ವಹಣೆ ಸರ್ಕಾರದ ಜವಾಬ್ದಾರಿ. ಅದೇ ಒಬ್ಬ ರೈತಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವನಿಗೆ ಜೀವ ಹೋಗೋದು ಬೇಡ, ಒಂದು ಸ್ವಲ್ಪ ಕೈಯೋ ಕಾಲು ಏನಾದರೂ ಹೆಚ್ಚು ಕಮ್ಮಿಯಾಗಿ ಏನಾದರೂ ಅವಘಡ ಆದರೆ ಒಂದು ಬಿಡಿಗಾಸು ಸಿಗಲ್ಲ. ಆ ರೈತ ದುಡಿತಿರೋದು ಯಾರಿಗೆ? ನಮಗೋಸ್ಕರ, ಈ ನಾಡಿಗೋಸ್ಕರ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ, ಇದೆಲ್ಲದನ್ನು ಒತ್ತೆ ಇಟ್ಟು ಅವನಿಗೇನಾದರೂ ರೈತಗೆ ಹೆಚ್ಚು ಕಮ್ಮಿ ಆದರೆ ಆ ಮನೇಲಿರೋ ಹೆಣ್ಣು ಮಕ್ಕಳು ಕೊನೆ ಸಾಲಗಾರರಿಗೆ ಬೇರೆ ಬೇರೆ ಜನಕ್ಕೆ ಉತ್ತರದಾಯಕರಾಗ್ತಾರೆ. ಒಬ್ಬ ರೈತರು ಸಹಿತ ಅವ್ರ ಪ್ರಶ್ನೆ ಎತ್ತಲಿಲ್ಲ. ಅಲ್ಲ ಕಣ್ರಿ, 3-4 ದಿನ ನೀವು ಎಲ್ಲ ವಾರಿಗಳು PDOಗಳೆಲ್ಲ ಕೆಲಸಗಳು ಬಿಟ್ಟು DC ಆಫೀಸ್ ಮುಂದೆ ಧರಣಿ ಕೂತ್ಕೊಂಡ್ರಲ್ಲ, ನಮ್ಗೆ ಯಾರಾದರೂ ನೀವು ಧ್ವನಿ ಎತ್ತಿದ್ದೀರಾ? ನೀವು ಕರೆಂಟ್ ಹೊಡೋದಾಯ್ತೋ, ನೀರಲ್ಲಿ ಬಿದ್ಸತ್ತೋ, ಎಲ್ಲವೂ ಜಮೀನ್ಗೆ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಹೈವೇಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಗತಿ ಯಾರು? ನೀವುಗಳು ಒಬ್ಬನಿಗೆ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಇಡೀ 3-4 ದಿನ ಕೆಲಸಗಳೆಲ್ಲ ಬೀಗ ಹಾಕ್ಕೊಂಡು ನೀವಲ್ಲಿ DC ಆಫೀಸ್ ಮುಂದೆ ಕೂತಿದ್ರಲ್ಲ, ಒಬ್ಬರು ನೀವು ಯಾರಾದರೂ ವಾಯ್ಸ್ ಮಾಡಿದರೆ ಎಲ್ಲ ಹೆದರ್ಕೊಂಡು ಅವ್ರವ್ರ ಕೆಲಸಗಳಿಗೆ ಹೋಗಿರೋರು. ವೀಕ್ಷಕರೇ, ಕಾಂಗ್ರೆಸ್ ಮುಖಂಡ KPCC ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಹೇಳಿದ ಈ ಮೇಲಿನ ಮಾತು ಅದೆಷ್ಟು ಸತ್ಯ ಅಲ್ವಾ? ವ್ಯವಸ್ಥೆ ಅಂದರೆ ಜನರು, ಜನಸಾಮಾನ್ಯರು ಅನ್ನೋ ಪವರ್ ಬಗ್ಗೆ ನಮಗೆ ಅರಿವೇ ಇಲ್ಲ. ವ್ಯವಸ್ಥೆ ಅಂದರೆ ರಾಜಕಾರಣಿಗಳು, ಅಧಿಕಾರಿಗಳು ಅಂತ ನಂಬಿಬಿಟ್ಟಿದ್ದೀವಿ ನಾವೆಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮನ್ನಾಳುವ ಮಂದಿ ಕಪಿಮಷ್ಟಿಗೆ ಇಡೀ ವ್ಯವಸ್ಥೆಯನ್ನು ಕಂಟ್ರೋಲ್ ತೆಗೆದುಕೊಂಡು ಬಿಟ್ಟಿದ್ದಾರೆ. ಅದರಲ್ಲೂ ಈ ದೇಶದ ಜನತೆಗೆ ಬೆವರು ಸುರಿಸಿ ಅನ್ನ ಹಾಕುವ ರೈತನ ಬಾಳಂತೂ ಹೇಳಬಾರ್ದು, ಕೇಳಬಾರ್ದು ಅಲ್ವಾ? ನಾವು ಈ ಭೂಮಿಲಿ ರೈತರಾಗಿ ಹುಟ್ಟಿದ್ದೇ ಶಾಪವಾಗಿದೆ ಅನ್ನುವಷ್ಟರ ಮಟ್ಟಿಗೆ ಅವ್ರ ಬದುಕನ್ನು ನಿಕೃಷ್ಟ ಸ್ಥಿತಿಗೆ ಈ ವ್ಯವಸ್ಥೆ ತಂದು ನಿಲ್ಲಿಸಿದೆ. ಅವ್ರ ಮಕ್ಕಳಿಗಂತೂ ಹೆಣ್ಣು ಕೊಡೋಕ್ಕೂ ಜನ ಸುತಾರಾಮ್ ಒಪ್ಪಲ್ಲ. ಒಂದು ಕಾಲದಲ್ಲಿ ಸರ್ಕಾರಿ ನೌಕರಿ ಸಿಗುತ್ತೆ ಅಂದರೆ ಆ ಗುಲಾಮ್ಗಿರಿ ಕೆಲಸ ಯಾವನಿಗೆ ಬೇಕು? ಹೋಗಯ್ಯ, ನಮ್ಮ ರಟ್ಟೆ ಗಟ್ಟಿ ಇದೆ, ದುಡಿದು ನಾವು ನಮ್ಮ ಜೊತೆ 10 ಜನರಿಗೆ ಊಟ ಹಾಕ್ತೀವಿ ಅಂತ ರೈತ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಕಾಲವಿತ್ತು. ಬಟ್ ಇವತ್ತು ಅವನು ಕುಂಟ ಆಗಿರಲಿ, ಕಿವುಡ ಆಗಿರಲಿ, ಮೂಕನಾಗಿರಲಿ, ವಕ್ರನಾಗಿರಲಿ, ಏನು ಕಿಸಿಯದವನಾಗಿರಲಿ, ಅವನಿಗೊಂದು ಸರ್ಕಾರಿ ನೌಕರಿ ಇರಲಿ, ಅವನಿಗೆ ನಮ್ಮ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತೀವಿ ಅನ್ನುವಂಥ ಜಮಾನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಹೌದು ವೀಕ್ಷಕರೇ, ನಾನು ಕೂಡ ಒಬ್ಬ ರೈತನ ಮಗನಾಗಿ ಹಾಲಪ್ಪ ಅವರ ಮಾತನ್ನು ಪುನಃ ಒತ್ತಿ ಹೇಳ್ತೇನೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಪಡೆದಿದ್ದ ಹೆಣ್ಣು ಮಗಳು ನೌಕರಿಗೆ ಹೋಗುವ ವೇಳೆ ಅಪಘಾತದಲ್ಲಿ ಮೃತಪಟ್ಟರು ನೋಡಿ. ಆಗ ಆಕೆಯ ಬೆನ್ನಿಗೆ ನಿಂತ ಸರ್ಕಾರಿ ನೌಕರ ಸಿಬ್ಬಂದಿ ಇಡೀ ಜಿಲ್ಲೆಯ ಆಡಳಿತವನ್ನೇ 2-3 ದಿನ ಸ್ತಬ್ಧ ಮಾಡಿಬಿಟ್ಟಿದ್ರು. ಜೊತೆಗೆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬರದೆ, ದೊಡ್ಡ ಮಟ್ಟದ ಪರಿಹಾರ ಸಿಗದೆ, ಅವ್ರ ಮನೆಗೊಂದು ನೌಕರಿ ಸಿಗದೆ ಅಲ್ಲಿಂದ ಕದಲಿಲ್ಲ. ಆಕಾಶ ಭೂಮಿ ಒಂದು ಮಾಡಿದವರಂತೆ ವರ್ತಿಸಿಬಿಟ್ರು. ಬಟ್ ನಾವು ಇಲ್ಲಿ ಅವ್ರ ಹೋರಾಟವನ್ನು ಅಲ್ಲಗಳೆತಿಲ್ಲ. ಅದೇ ನಮ್ಮೆಲ್ಲರ ಹಸಿವನ್ನು ನೀಗಿಸುವ ಅನ್ನದಾತ ರೈತ ಸತ್ತಾಗ ಎಷ್ಟು ಮಂದಿ ಹೀಗೆ ಬೆಂಬಲಕ್ಕೆ ಬರ್ತಾರೆ. ಅವನಿಗಾಗಬಾರದು ಅನ್ಯಾಯ ಆದಾಗ ಕಿಗ್ಗಣ್ಣಲ್ಲಿ ಕೂಡ ಯಾರೂ ನೋಡಲ್ಲ. ಜೊತೆಗೆ ಇದೇ ಅಧಿಕಾರಿ ಸಿಬ್ಬಂದಿ ರೈತನಿಗಾಗಬೇಕಾದ ಎಷ್ಟೋ ಕೆಲಸಗಳಲ್ಲಿ ಅದೆಷ್ಟು ಬಾರಿ ಕಚೇರಿಗಳಿಗೆ ಅಲೆದಾಡಿಸಿಲ್ಲ, ಅವರ ಚಪ್ಪಲಿ ಸವಸಿಲ್ಲ. ಆ ರೈತರ ಪರ, ಅವರ ಮಕ್ಕಳ ಪರ ಕನಿಷ್ಠ ಮಾನವೀಯತೆ ತೋರದ ಜನ ಅಂದು ನಡೆದುಕೊಂಡ ರೀತಿ ನೋಡಿ ನಮ್ಮ ಅಸಹಾಯಕ ಜನಸಾಮಾನ್ಯರು, ರೈತರು ತಮ್ಮ ಕೆಲಸಗಳಾಗದೆ ಅದೆಷ್ಟು ನೊಂದು ಇವ್ರಿಗೆಲ್ಲ ಶಾಪ ಹಾಕಿಕೊಂಡು ಮನೆ ಕಡೆ ಹೋದ್ರೆ ಹೊರತು ಘಟ್ ಅಂತ ಒಂದು
ಬಾರಿ ಇವರನ್ನು ಗದರಿಸುವ ಗೋಜಿಗೆ ಹೋಗಲಿಲ್ಲ. ಕಾರಣ ಅವರ ಮೇಲಿರುವ ಭಯ, ಟಾರ್ಗೆಟ್ ಮಾಡಿ ಕಚೇರಿಗೆ ಅಲಿಸಿಬಿಡ್ತಾರೆ ಅನ್ನೋ ಭೀತಿ. ಹೆಚ್ಚು ಮಾತಾಡಿದರೆ ಕರ್ತವ್ಯಕ್ಕೆ ಅಡ್ಡಿ, ಅದು ಇದು ಅಂತ ಪೊಲೀಸರನ್ನ ಚೂ ಬಿಟ್ಟಾರು ಅನ್ನೋ ಅವ್ಯಕ್ತ ಭಯ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿರುವ ನಿಕೃಷ್ಟ ಬದುಕನ್ನು ಸವೆಸುವ ರೈತನ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ಹಾಲಪ್ಪ ಪ್ರತಿಷ್ಠಾನ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕಾರ್ಯಕ್ರಮವೊಂದನ್ನು ತುಮಕೂರು ನಗರದಲ್ಲಿ ಆಯೋಜಿಸಲಾಗಿತ್ತು. ಇರುವಂತಹ ಋಷಿಕಾ ಟಿಪಿ, ಪಲ್ಲವಿ ಬೀಡಿ ಇವರು ತಿಪ್ಟೂರು ತಾಲೂಕಿನ ಬೊಮ್ಮೇನಹಳ್ಳಿಯ ಒಂದು ಪ್ರತಿಭೆ, ಹಾಗೆ ಮಧುಗಿರಿ ತಾಲೂಕಿನ ತಗ್ಗಿಹಳ್ಳಿಯ ಮತ್ತೋರ್ವ ಪ್ರತಿಭೆ. ಇವರಿಗೆ ಒಂದು ಫಲಕ, 2,500 ರೂಪಾಯಿಗಳ ನಗದು ಬಹುಮಾನ ಮತ್ತು ಫಲಪುಷ್ಪಗಳೊಂದಿಗೆ ಅವರಿಗೆ ಗೌರವವನ್ನು ಮುರಳೀಧರ ಹಾಲಪ್ಪನವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ನೀಡ್ತಾ ಇದ್ದಾರೆ. ನಮ್ಮ ರೈತ ಬಂಧುಗಳು ದಯಮಾಡಿ ಒಂದು ಮಕ್ಕಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ, ಚಪ್ಪಾಳೆ ಮಕ್ಕಳಿಗೆ ಸ್ಫೂರ್ತಿ ಆಗಬೇಕು. ಆ ಸ್ಫೂರ್ತಿ ಅವರು ಮುಂದೆ ಹೀಗಿರುವಂತಹ ವೇದಿಕೆಯಲ್ಲಿ ನಿಂತು ಇತರ ಮಕ್ಕಳಿಗೆ ಮಾದರಿ ಆಗಬೇಕು ಅಂತ ಭಾಜನರಾದ ಇಬ್ಬರು ಪ್ರತಿಭೆಗಳು. ಅನ್ನದಾತರ ಮಕ್ಕಳಿಗೆ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತೇಳಿ ಹಾಲಪ್ಪ ಪ್ರತಿಷ್ಠಾನ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ SSLC ಹಾಗೂ PUCಯಲ್ಲಿ ಹೆಚ್ಚಿಗೆ ಅಂಕ ಗಳಿಸಿರ್ತಕ್ಕಂಥ ಎಲ್ಲ ತಾಲೂಕಿನ 10 ತಾಲೂಕು 11 ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿ ಅವ್ರಿಗೆ ಇವತ್ತು ಪುರಸ್ಕಾರವನ್ನು ಇಟ್ಕೊಂಡಿದ್ದೀವಿ. ಬರೀ ಪೇಟೆ ಹುಡುಗರುಗಳು ಮಾರ್ಕ್ಸ್ಗಳು ತೆಗೆಯೋದು 90, 95, 98. ಕೃಷಿಕರು ಮಕ್ಕಳು ಜಮೀನ ಕೆಲಸ ಮಾಡಿ ಕೂಲಿ ಕೆಲಸಗಳು ಮಾಡ್ತಕ್ಕಂಥ ತಂದೆ ತಾಯಿಗಳ ಕಷ್ಟಗಳು ನೋಡಿ ಬೆಳೆದು ಬಂದಿರ್ತಾರೆ. ಬುದ್ಧಿಶಕ್ತಿ ಇರ್ತದೆ, ಮಾರ್ಕ್ಸ್ ಅಂಕೆಗಳು ತೆಗೆಯೋದ್ರಲ್ಲಿ ಸ್ವಲ್ಪ ಹಿಂದೆ ಇರ್ತದೆ. ಅವ್ರನ್ನ ಗುರುತಿಸಿ ಅವ್ರಿಗೊಂದು ಪುರಸ್ಕಾರ ಕೊಟ್ಟು ನಾವು ನಿಮ್ಮ ಜೊತೆ ಇದ್ದೀವಿ, ಮುರಳೀಧರ್ ಹಾಲಪ್ಪ ನಿಮ್ಮ ಜೊತೆ ಇದ್ದಾರೆ, ಸರ್ಕಾರ ನಿಮ್ಮ ಜೊತೆ ಇದೆ ಅಂತೇಳಿ ಅವ್ರಿಗೊಂದು ಆತ್ಮಸ್ಥೈರ್ಯ ಕೊಡುವಂಥ ಕೆಲಸಕ್ಕೆ ಆಗ್ತಾ ಇದ್ದೀವಿ. ಇವತ್ತು ತುಮಕೂರಿನಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಇದು ಎಲ್ಲ ತಾಲೂಕುಗಳಲ್ಲೂ ಈ ಅಭಿಯಾನ ರೂಪದಲ್ಲಿ ನಡೆಯುತ್ತೆ. ಕೇಳಿದ್ರಲ್ಲ ಹಾಲಪ್ಪ ಮಾತು. ಇದು ಬರೀ ತುಮಕೂರಿಗೆ ಸೀಮಿತವಲ್ಲ, ಇಡೀ ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮ ರೂಪಿಸುವ ಮೂಲಕ ನಮ್ಮ ರೈತನ ಮಕ್ಕಳ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸ ಮಾಡಲು ನಿರ್ಧರಿಸಿದ್ದಾರೆ. ಎಂತಹ ಉತ್ತಮ ಕೆಲಸವಲ್ಲವೇ ಇದು? ಋಷಿಕಾ ಎಲ್ಲಿಂದ? ತಗ್ಗಿಹಳ್ಳಿ, ಮಧುಗಿರಿ ತಾಲೂಕು. ಏನೋದಿದೆ ಪುಟ? ಎಷ್ಟಿದೆ ಮಾರ್ಕ್ಸು? 600. ಓಕೆ. ಇವತ್ತು ಎಲ್ಲಿಗೆ ಬಂದಿದೆಯಪ್ಪ? ಏನಕ್ಕೆ ಕರೆದಿದ್ದಾರೆ? ಸನ್ಮಾನ ಮಾಡಿ ಪ್ರೋತ್ಸಾಹ ಮಾಡ್ತಾರೆ. ಅಪ್ಪ ಅಮ್ಮ ಕೃಷಿಕರಾ? ಮುಂದೆ ಓದಿ ಏನಾಗಬೇಕಂತಿದೆ? ನೀವು ಡಾಕ್ಟ್ರ್ ಆಗ್ತೀರಾ, ರೈತರ ಮಕ್ಕಳು ಡಾಕ್ಟ್ರು. ಬೇರೆ ಏನಾದರೂ ಕನಸಿದೆಯಾ? ರೈತರ ಮಕ್ಕಳು ಯಾರಾದರೂ ಗುರುತಿಸಿದ್ರೆ ಇದುವರೆಗೂ ಇವ್ರಿಗೆ ಸನ್ಮಾನ ನಿಮಗೆ ಖುಷಿ ತಂದಿದೆಯಾ? ಹೇಳಪ್ಪ. ಸನ್ಮಾನ ಖುಷಿ ತಂದಿದೆ. ಇವಾಗ ರೈತರ ಮಕ್ಕಳನ್ನ ಈ ಥರ ಪ್ರೋಗ್ರಾಮಲ್ಲಿ ಮಾಡಿದ್ದು ಒಳ್ಳೆ ಕೆಲಸ ಅಂತೀರಾ? ಪಲ್ಲವಿ ಬೀಡಿ, ಬೊಮ್ಮೇನಹಳ್ಳಿ, ತಿಪ್ಟೂರು ತಾಲೂಕು ಬೊಮ್ಮೇನಹಳ್ಳಿ. ಬೊಮ್ಮೇನಹಳ್ಳಿ. ಎಲ್ಲಿಗೆ ಬಂದಿದ್ದೀರಾ ಪಲ್ಲವಿ? ಹಾಲಪ್ಪ ಪ್ರತಿಷ್ಠಾನ.
ನಿಮ್ಗೊಂದು ಗೌರವ ಕೊಡಲಿಕ್ಕೆ ಕರೆದಿದ್ದಾರಾ? ನೀವೇನು ಓದಿದ್ರಪ್ಪ? 10th ಮುಗಿದಿದೆ, ಇವಾಗ ಫಸ್ಟ್ PU ಸ್ಟಡಿ ಮಾಡ್ತಾ ಇದ್ದೀನಿ. ಓಕೆ, ಎಷ್ಟಿದೆ ಮಾರ್ಕ್ಸು? 601. 601. ಓಕೆ, ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ, ಗೌರವ ಮಾಡಲಿಕ್ಕೆ ಕರೆದಿದ್ದಾರೆ. ಏನು ಅನಿಸ್ತಾ ಇದೆ ಈ ಸಂದರ್ಭ? ಖುಷಿ ಆಗ್ತಾ ಇದೆ ರೈತರ ಮಕ್ಕಳನ್ನ ಗುರುತಿಸಿ ಕರೆದಿರೋದಕ್ಕೆ. ಇದುವರೆಗೂ ರೈತರ ಮಕ್ಕಳು ಯಾರು ಗುರ್ಸೋ ಕೆಲಸ ಆಗಿರಲಿಲ್ಲ, ಇಲ್ಲ, ನಿಮಗೆ ಖುಷಿ ಆಗ್ತಾ ಇದೆ. ಓದಿ ಏನಾಗಬೇಕಂತಿದ್ದೀವಿ? ಡಾಕ್ಟರ್ ಮಾಡಬೇಕು. ಮೆಡಿಕಲ್ MBBS. ಕೃಷಿಗೆ ಸಂಬಂಧಪಟ್ಟಿದ್ದೇನಾದರೂ ನೋಡಬೇಕು ಅದಿನ್ನು. ಓಕೆ, ಅಪ್ಪ ರೈತರಾ? ಮಕ್ಕಳಾಡಿದ ಈ ಮಾತನ್ನು ಕೇಳಿಸ್ಕೊಂಡ್ರಲ್ವಾ? ಕೊನೆ ಪಕ್ಷ ನಮಗಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ಹಾಲಪ್ಪ ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ನ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿದ್ದಲ್ಲದೆ, ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಚೆನ್ನಾಗಿ ಓದಿ ಡಾಕ್ಟರ್ಗಳಾಗುವ ಮೂಲಕ ರೈತನ ಮಕ್ಕಳು ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನು ಸಾಬೀತು ಮಾಡುತ್ತೇವೆ ಅನ್ನೋ ಅದಮ್ಯ ವಿಶ್ವಾಸದ ಮಾತನ್ನು ಹಾಲಪ್ಪ ಅವರೇ, ಮತ್ತಷ್ಟು ರೈತಪರ ಕಾರ್ಯಕ್ರಮಗಳನ್ನು ಒಬ್ಬ ರೈತನ ಮಗನಾಗಿ ನೀವು ಮುಂದುವರಿಸಿ ಎನ್ನುವ ಸದಾಶಯ ಕೂಡ ನಮ್ಮದು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.